ನಮಸ್ಕಾರ ಗೆಳೆಯರೆ. ದೇಶದಲ್ಲಿ ದೊಡ್ಡ ಬದಲಾವಣೆಗಾಗಿ ಯಾವುದೇ ಒಂದು ಹೆಜ್ಜೆ ಇಟ್ಟಾಗ ಖಂಡಿತವಾಗಿಯೂ ಅಲ್ಲಿ ಕೋಲಾಹಲ ಉಂಟಾಗ್ತದೆ. ಯಾಕಂದ್ರೆ ಕೆಲವರು ಅಂತ ಬದಲಾವಣೆಯನ್ನ ಬೆಂಬಲಿಸುತ್ತಾರೆ, ಇನ್ನು ಕೆಲವರು ಅಂತ ಬದಲಾವಣೆಯ ವಿಧಾನಗಳನ್ನ ವಿರೋಧಿಸುತ್ತಾರೆ. ಹಾಗೂ ಭಾರತದಲ್ಲಿ ಪ್ರಸ್ತುತ ಇದೇ ರೀತಿಯ ವಾತಾವರಣವಿದ್ದು, ಈ ಸಮಯದಲ್ಲಿ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನ ಎದುರಿಸುತ್ತಿದೆ. ಕೆಲವರು ಅಂತ ಬದಲಾವಣೆಯನ್ನ ಬೆಂಬಲಿಸುತ್ತಿದ್ದಾರೆ, ಆದರೆ ಅನೇಕ ಜನರು ಭಾರತದಲ್ಲಿ ನಡೆಯುತ್ತಿರುವ ಈ ಬದಲಾವಣೆಯ ವಿಧಾನಗಳ ಬಗ್ಗೆ ಆಕ್ಷೇಪಣೆಗಳನ್ನು ಹೊಂದಿದ್ದಾರೆ. ಹಾಗೂ ಇದೇ ರೀತಿ ಭಾರತಕ್ಕೆ ರಕ್ಷಣಾ ಕ್ಷೇತ್ರದಲ್ಲಿ ಈಗ ಫೈಟರ್ ಜೆಟ್ನ ಎಂಜಿನ್ ಅನ್ನ ಸ್ವಾಧೀನಪಡಿಸಿಕೊಳ್ಳುವುದು ಒಂದು ದೊಡ್ಡ ಯುದ್ಧವಾದಂತಾಗಿದೆ. ಭಾರತವು ಪಾಶ್ಚಿಮಾತ್ಯ ದೇಶಗಳಿಂದ ಎಂಜಿನ್ಗಳನ್ನು ಪಡೆಯುವುದಕ್ಕಾಗಿ ಪ್ರಯತ್ನಿಸುತ್ತಲೇ ಇರಬೇಕು ಅನ್ನೋದನ್ನ ಅನೇಕ ರಕ್ಷಣಾ ತಜ್ಞರು ನಂಬ್ತಾರೆ. ಹಾಗೇನೆ ಕೆಲವು ರಕ್ಷಣಾ ತಜ್ಞರು ಭಾರತವು ಈಗ ಎಂಜಿನ್ಗಳ ಕ್ಷೇತ್ರದಲ್ಲಿ ರಷ್ಯಾದ ಸಹಾಯವನ್ನ ಪಡೆಯಬೇಕಾಗ್ತದೆ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಭಾರತವು ಈ ಪಾಶ್ಚಿಮಾತ್ಯ ದೇಶಗಳಿಂದ ಎಂಜಿನ್ಗಳನ್ನು ಪಡೆಯುವುದಕ್ಕಾಗಿ ಇನ್ನೂ ಎಷ್ಟು ಸಮಯ ವ್ಯರ್ಥ ಮಾಡ್ತದೆ. ನಮ್ಮ ನೆರೆಯ ದೇಶ ಚೀನಾವು ಕೂಡ ರಷ್ಯಾದ ಎಂಜಿನ್ಗಳ ಬಲದ ಮೇಲೇನೆ ಮುಂದುವರಿತಾ ಇದೆ. ಹಾಗೂ ಈಗ ಅಮೆರಿಕವನ್ನು ಅವಲಂಬಿಸಿ ಭಾರತವು ತನ್ನ ತೇಜಸ್ ಫೈಟರ್ ಜೆಟ್ಗೆ ಶಕ್ತಿಯುತ ಎಂಜಿನ್ ಅನ್ನು ಒದಗಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಹೊಸ ಚರ್ಚೆ ಪ್ರಾರಂಭವಾಗಿರೋದು ನಿಮಗೆ ಗೊತ್ತೇ ಇದೆ. ರಷ್ಯಾದ ಸುಖೋಯ್ S-70 ಓಕೋಟ್ನಿಕ್ ನಂತಹ ಅನ್ಮ್ಯಾನ್ಡ್ ಡ್ರೋನ್ಗಳ ಎಂಜಿನ್ ಭಾರತದ ತೇಜಸ್ನಲ್ಲಿ ಅಳವಡಿಸಲಾಗಿರುವ ಎಂಜಿನ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಯಾಕಂದ್ರೆ ರಷ್ಯಾದ ಸುಖೋಯ್ S-70 ಓಕೋಟ್ನಿಕ್ AL-41F ಎಂಜಿನ್ ಅನ್ನ ಹೊಂದಿದೆ. ಇದು ಪ್ರಸ್ತುತ ರಷ್ಯಾದ ಸುಖೋಯ್ 57 ನಲ್ಲಿರುವ ಅದೇ ಎಂಜಿನ್ ಆಗಿದೆ. ಅಂದ್ರೆ ರಷ್ಯಾ ತನ್ನ ಅನ್ಮ್ಯಾನ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್ ಅಲ್ಲಿ ಪ್ರಬಲ ಫೈಟರ್ ಜೆಟ್ ಎಂಜಿನ್ ಅನ್ನ ಬಳಸ್ತಾ ಇದೆ. ಆದರೆ ಭಾರತವು ಇನ್ನೂವರೆಗೆ ತನ್ನ ಫೈಟರ್ ಜೆಟ್ಗಳಿಗೆ ಯಾವುದೇ ಶಕ್ತಿಯುತ ಎಂಜಿನ್ ಅನ್ನ ಪಡೆಯುವುದಕ್ಕೆ ಸಾಧ್ಯವಾಗಿಲ್ಲ. ಅಂದ್ರೆ ರಷ್ಯಾದ ತಂತ್ರಜ್ಞಾನವನ್ನು ಬೆಂಬಲಿಸುವ ರಕ್ಷಣಾ ತಜ್ಞರು ಸುಖೋಯ್ S-70 ಓಕೋಟ್ನಿಕ್ ನಲ್ಲಿ ಫೈಟರ್ ಜೆಟ್ನ ಎಂಜಿನ್ ಅನ್ನು ಬಳಸುತ್ತಿರುವ ರಷ್ಯಾದ ತಂತ್ರಜ್ಞಾನವನ್ನ ಅನುಮಾನಿಸುವುದು ದೊಡ್ಡ ತಪ್ಪು ಅನ್ನೋದನ್ನ ಹೇಳ್ತಾರೆ. ಕೆಲವು ರಕ್ಷಣಾ ತಜ್ಞರು ಏನ್ ಬಯಸ್ತಾರೆ ಅಂದ್ರೆ ಭಾರತವು ರಷ್ಯಾದ ಎಂಜಿನ್ನ ತಂತ್ರಜ್ಞಾನವನ್ನು ಪಡೆದುಕೊಂಡು ಅದರ ಮೇಲೆ ಮುಂದುವರಿಯಬೇಕು. ಹಾಗೂ ಅದರ ಸಂಶೋಧನೆ ಮತ್ತು ಅಭಿವೃದ್ಧಿಯ ಆಧಾರದ ಮೇಲೆ ಭವಿಷ್ಯಕ್ಕಾಗಿ ನಾವು ಅದನ್ನ ಸುಧಾರಿಸಬಹುದು. ಯಾಕಂದ್ರೆ ಭಾರತದ ನೆರೆಯ ದೇಶ ಚೀನಾ ರಷ್ಯಾದ ಎಂಜಿನ್ ಅನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡುವ ಮೂಲಕ ತನ್ನದೇ ಆದ ಎಂಜಿನ್ ಅನ್ನ ತಯಾರಿಸಬಹುದಾದಾಗ ಭಾರತವು ರಷ್ಯಾದ ಎಂಜಿನ್ನ ಸಂಪೂರ್ಣ ತಂತ್ರಜ್ಞಾನವನ್ನು ಪಡೆದ ನಂತರವೂ ಅದನ್ನ ಉತ್ತಮಗೊಳಿಸುವುದಕ್ಕೆ ಯಾಕೆ ಸಾಧ್ಯವಿಲ್ಲ? ಸೊ ಇಂಥ ಪರಿಸ್ಥಿತಿಯಲ್ಲಿ ರಷ್ಯಾದ ಈ ಎಂಜಿನ್ ತಂತ್ರಜ್ಞಾನದ ಪ್ರಸ್ತಾಪವನ್ನ ಭಾರತ ತಿರಸ್ಕರಿಸಬಾರದು. ಯಾಕಂದ್ರೆ ಈ ಸಮಯದಲ್ಲಿ ಭಾರತಕ್ಕೆ ರಷ್ಯಾದ ಈ ಎಂಜಿನ್ಗಳನ್ನ ಪಡೆಯಲು ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಭಾರತ ಈ ಅವಕಾಶವನ್ನ ಬಳಸಿಕೊಳ್ಳಲೇಬೇಕು. ಇಲ್ಲದಿದ್ರೆ ಸಮಯ ಕಳೆದು ಹೋದಂತೆ ಈ ಅವಕಾಶವೂ ಕೂಡ ಕಳೆದು ಹೋಗಬಹುದು. ಹಾಗೂ ನಾವು ಮತ್ತೆ ಈ ಪಾಶ್ಚಿಮಾತ್ಯ ದೇಶಗಳಿಂದ ಮೋಸ ಹೋಗಬಹುದು. ಆದರೆ ಈ ಸಮಯದಲ್ಲಿ ರಷ್ಯಾ ಸ್ವತಃ ಭಾರತದಲ್ಲಿಯೇ ಉತ್ಪಾದನೆಗೆ ಬಹಿರಂಗವಾಗಿ ಸಿದ್ಧವಾಗಿದೆ ಮತ್ತು ಭಾರತಕ್ಕೆ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನವನ್ನು ಕೂಡ ಕೊಡುವುದಕ್ಕಾಗಿ ಸಿದ್ಧವಾಗಿದೆ. ಆದರೆ ಗೆಳೆಯರೇ, ಇಲ್ಲಿ ಭಾರತವು ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ಈ ತಂತ್ರಜ್ಞಾನವನ್ನು ನಿರ್ಧರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಗೆಳೆಯರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.